2024 ಬಿಜೆಪಿ ಗೆದ್ದಿದೆ. ಆದ್ರೆ ಮುಂದಿನ 30 ವರ್ಷ ಬಿಜೆಪಿಯೇ ಅಧಿಕಾರದಲ್ಲಿ ಇರುತ್ತೆ ಎನ್ನುವಂತಹ ಒಂದು ಮಾತೇನಿದೆ, ಇದೀಗ ಕಾಂಗ್ರೆಸ್ ಅನ್ನ ಕಳವಳಗೊಳಿಸಿದೆ. ಎಸ್ ಸ್ನೇಹಿತರೆ, ಇಂತಹದೊಂದು ಮಾತನ್ನ ಹೇಳಿದ್ದು ಯಾರು ಅಂದ್ರೆ ಅವರೇ ರಾಜಕೀಯ ನಿಪುಣ, ರಾಜಕೀಯ ಚತುರ, ರಾಜಕೀಯ ತಂತ್ರಗಾರಿಕೆಯನ್ನ ಅರಿತಿರುವಂತಹ ಪ್ರಶಾಂತ್ ಕಿಶೋರ್. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಬಿಹಾರ ಇದೊಂದು ರಾಜಕೀಯ ರಣರಂಗ. ಬಿಹಾರದಲ್ಲಿ ಇಡೀ ದೇಶದ ರಾಜಕೀಯ ಚರ್ಚೆ ಆಗುತ್ತೆ. ಅದರಲ್ಲೂ ಕೂಡ ಪ್ರಭಾವಿ ರಾಜಕಾರಣಿಗಳೆಂದೇ ಕರೆಸಿಕೊಂಡಿರುವಂತಹ ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವ್ ರವರ ಪ್ಲಾನ್ಗಳು ಏನು ಅಷ್ಟು ಸುಲಭಕ್ಕೆ ಯಾರಿಗೂ ತಿಳಿಯೋದಿಲ್ಲ. ಇಡೀ ರಾಷ್ಟ್ರದ ರಾಜಕಾರಣವನ್ನ ಬದಲಿಸುತ್ತೆ. ಇಂತಹ ಬಿಹಾರದಿಂದ ಬಂದವರು ಪ್ರಶಾಂತ್ ಕಿಶೋರ್. ಇವರೊಂದು ರೀತಿ ರಾಜಕೀಯ ನಿಪುಣರಾಗಿದ್ದು ಹಲವಾರು ರಾಜಕೀಯ ಪಕ್ಷಗಳಿಗೆ ತಮ್ಮನ್ನ ತೊಡಗಿಸಿಕೊಂಡು ಅವುಗಳಿಗೆ ಗೆಲುವನ್ನ ಕೊಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. 2011ರಲ್ಲಿ ಬಿಜೆಪಿಗೆ ಅಂದ್ರೆ 2011 ಏನಿದೆ, ಆಗ ಗುಜರಾತ್ನಲ್ಲಿ ನರೇಂದ್ರ ಮೋದಿಯವರನ್ನ ಮುಖ್ಯಮಂತ್ರಿ ಮಾಡಿದ್ದು ಇದೇ ಚಾಣಕ್ಷತನ. ಇದಷ್ಟೇ ಅಲ್ಲದೆ 2014ರಲ್ಲಿ ಮತ್ತೆ ಮೋದಿ ಪ್ರಧಾನಿಯಾಗೋದಕ್ಕೆ ಅಂದ್ರೆ 2014ರಲ್ಲಿ ರಾಷ್ಟ್ರದ ಪ್ರಧಾನಿಯಾಗೋದಕ್ಕೆ ಕಾರಣಕರ್ತರಾಗದಂತವರು ಕೂಡ ಇವರೇ, ಪ್ರಶಾಂತ್ ಕಿಶೋರ್. ಇಂತಹವರು ಇದೀಗ ಇಂತಹದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ 2024 ಬಿಜೆಪಿ ಗೆದ್ದಿದ್ದೆ ಆದ್ರೆ ಮುಂದಿನ 30 ವರ್ಷಗಳ ಕಾಲ ಬಿಜೆಪಿ ಸಾಮ್ರಾಜ್ಯವನ್ನ ಕಟ್ಟಲಿದೆ. ಬಿಜೆಪಿ ಇರುತ್ತೆ ಅಥವಾ ಬಿಜೆಪಿ ಮೈತ್ರಿಕೂಟದ ನಡುವೆ 30 ವರ್ಷಗಳು ಅಂದ್ರೆ ಸುಮಾರು 4 ರಿಂದ 5 ಬಾರಿ ಬಿಜೆಪಿಯೇ ಬರುತ್ತೆ ಎನ್ನುವಂತಹ ವಿಚಾರವನ್ನು ಹೇಳಿದ್ದು ಇದೀಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಅನ್ನ ಒಂದು ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಪ್ರಶಾಂತ್ ಕಿಶೋರ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ನೇಹಿತರೆ, ಈಗ ಅಧಿಕಾರದಲ್ಲಿ ಇರುವಂತಹ ಬಹುತೇಕ ಪಕ್ಷಗಳೇನಿದ್ದಾವೆ ಅವುಗಳೆಲ್ಲವುದಕ್ಕೂ ಈ ಪ್ರಶಾಂತ್ ಕಿಶೋರ್ ಕೆಲಸ ಮಾಡಿದ್ದಾರೆ. ಬಿಜೆಪಿಗಾಗಿ ಮಾಡಿದ್ದಾರೆ, ಕಾಂಗ್ರೆಸ್ಗೆ ಮಾಡಿದ್ದಾರೆ, JDU ಮಾಡಿದ್ದಾರೆ, ಜಗನ್ ಪಾರ್ಟಿ ಏನಿದೆ ಅದಕ್ಕೂ ಕೂಡ ಮಾಡಿದ್ದಾರೆ, ಹೀಗೆ ಅಣ್ಣಾ DMKಗೂ ಕೂಡ ಮಾಡಿದ್ದಾರೆ. ಹೀಗೆ ಹಲವಾರು ರಾಜಕೀಯ ಪಕ್ಷಗಳಿಗೆ ತಮ್ಮನ್ನ ತೊಡಗಿಸಿಕೊಳ್ಳುವ ಮೂಲಕ ಅವುಗಳನ್ನ ಗೆಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಅವರ ಹೇಳಿಕೆ ಇದೀಗ ಹೆಚ್ಚು ಚರ್ಚೆಗೆ ಕಾರಣವಾಗ್ತಾ ಇದೆ. ಇನ್ನು ಅವರು ಹೇಳಿರುವ ಪ್ರಕಾರ ನಾವು ನೋಡೋದಾದ್ರೆ ಯಾವ ರೀತಿ ಅಂದ್ರೆ 2024 ಗೆಲ್ಲೋದು ಮತ್ತೆ ಮುಂದಿನ ವರ್ಷಗಳ ಕಾಲ ಬಿಜೆಪಿ ಗೆಲ್ಲೋದಕ್ಕೆ ಯಾವ ರೀತಿ ದಿಗ್ಬಂಧನವನ್ನ ಹಾಕಿದೆ ಅಂತ ನೋಡೋದಾದ್ರೆ ನಾವು ಮೊದಲಿಗೆ ಪೂರ್ವಕ್ಕೆ ಬರೋಣ. ಪೂರ್ವ ರಾಜ್ಯಗಳೇನಿದೆ ಅಲ್ಲಿ ಸೌತ್ ಸಿಸ್ಟರ್ ಅಂತ ಏನು ಕರೀತಾರೆ, ಈ ಅಸ್ಸಾಂ ಇರಬಹುದು, ಮಣಿಪುರ ಇರಬಹುದು, ಮಿಜೋರಾಂ ಇರಬಹುದು, ನಾಗಾಲ್ಯಾಂಡ್ ಇರಬಹುದು, ಸಿಕ್ಕಿಂ ಇರಬಹುದು, ಹೀಗೆ 7 ಸ್ಟೇಟ್ಗಳೇನಿದೆ ಆ 7 ಸ್ಟೇಟ್ಗಳನ್ನ, ಅರುಣಾಚಲ ಪ್ರದೇಶ ಇರ್ಬೋದು, ಇವೆಲ್ಲವನ್ನ ಏನಿದೆ ಅವು ಇಷ್ಟು ದಿನ ಒಂದು ರೀತಿ ಹೊರಗಡೆ ಇದ್ದೇವೆ ಎನ್ನುವಂತಹ ಒಂದು ಬಿಂಬನೆ ಇತ್ತು. ಆದ್ರೆ ಮೋದಿಯವರು 2014ರಿಂದ ಇಲ್ಲಿಯವರೆಗೂ 40 ಬಾರಿ ಅಲ್ಲಿಗೆ ಭೇಟಿಯನ್ನ ನೀಡಿದ್ದಾರೆ. ಆ ಮೂಲಕ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅದೊಂದು ರೀತಿ ಇದೀಗ ಬಿಜೆಪಿಗೆ ಹೊಸದೊಂದು ಬ್ಯಾಂಕ್ ಅಂದ್ರೆ ವೋಟ್ ಅಕೌಂಟ್ ರೀತಿ ಪರಿಣಾಮಕಾರಿಯಾಗಿ ಬಿದ್ದಿದೆ. ಸೊ ಅಲ್ಲಿಂದ ಬಿಜೆಪಿಗೆ ಬಹುತೇಕ ವೋಟ್ಗಳು ಬರುತ್ತೆ ಒಂದಾದ್ರೆ. ಇನ್ನು ನಾವು ಕೆಳಗಡೆ ಬರೋದಾದ್ರೆ ನಮ್ಮ ಕರ್ನಾಟಕವನ್ನ ನೋಡೋದಾದ್ರೆ ಈಗಾಗಲೇ ಕರ್ನಾಟಕದಲ್ಲಿ ತನ್ನ ಅಕೌಂಟ್ ಅನ್ನ ಓಪನ್ ಮಾಡಿದೆ. ಬಹುತೇಕ ಇಂದಿನ ಚುನಾವಣೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 25 ಕ್ಷೇತ್ರಗಳನ್ನ ಗೆದ್ದಿದ್ದು ಗೊತ್ತಿರುವಂತಹದ್ದೇ. ಇನ್ನು ತೆಲಂಗಾಣದಲ್ಲೂ ಕೂಡ 4 ಕ್ಷೇತ್ರಗಳನ್ನ ಗೆದ್ದಿದ್ದು ಅಲ್ಲೂ ಕೂಡ ತನ್ನ ಬೇರನ್ನ ಬಿಡ್ತಾ ಇದೆ. ಇನ್ನು ತಮಿಳುನಾಡಿನಲ್ಲಿ ಮತ್ತೊಂದು ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ. ಅದರಲ್ಲೂ ಕೂಡ ಮಾಜಿ IPS ಆಫೀಸರ್ ಆದಂತಹ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಣ್ಣಾಮಲೈ ಏನಿದ್ದಾರೆ ಅವರು ಇದೀಗ ಅಲ್ಲಿ ಬಿಜೆಪಿಯನ್ನ ತರುವಂತ ಕೆಲಸವನ್ನ ಮಾಡ್ತಾ ಇದೆ. ರಾಜಕೀಯ ತಜ್ಞರು ಹೇಳುವಂತೆ ಅಲ್ಲೂ ಕೂಡ ವರ್ಕೌಟ್ ಆಗೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಬೇರೂರ್ತಾ ಇದೆ. ಇನ್ನು ಕೇರಳದ ವಿಚಾರಕ್ಕೆ ಬಂದ್ರೆ ಕೇರಳದಲ್ಲಿ ಬಿಜೆಪಿ ಇಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಬರೋ ಸಾಧ್ಯತೆ ಇದೆ. ಇನ್ನು ಹಾಗೆ ಮುಂದೆ ಹೋಗೋದಾದ್ರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಅಧಿಕಾರದಲ್ಲಿತ್ತು. ಅದಾದ ಮೇಲೆ ಬಿಜೆಪಿ ಅದರೊಂದಿಗೆ ಒಂದು ರೀತಿ ಉದ್ಧವ್ ಠಾಕ್ರೆ ಏನಿದ್ದಾರೆ, ಠಾಕ್ರೆ ಕುಟುಂಬಕ್ಕೆ ಒಂದು ಹೊಡೆತವನ್ನ ಕೊಡುವಂತ ಕೆಲಸವನ್ನ ಮಾಡಿತು. ಏಕನಾಥ್ ಶಿಂದೆ ಬಂದು ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಇನ್ನು ಅದಾದ ಮೇಲೆ ನಾವು ಮುಂದಕ್ಕೆ ಹೋಗೋದಾದ್ರೆ ಗುಜರಾತ್, ಈ ಸೈಡ್ ನೋಡೋದಾದ್ರೆ ಗುಜರಾತ್ ಬಿಜೆಪಿಯ ಭದ್ರಕೋಟೆ. ಅದರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನರೇಂದ್ರ ಮೋದಿಯವರ ತವರೂರು, ಅಮಿತ್ ಶಾ ಅವರ ತವರೂರು ಕೂಡ. ಇನ್ನು ಹಾಗೆ ಮುಂದೆ ಹೋಗೋದಾದ್ರೆ ರಾಜಸ್ಥಾನ. ಎಸ್ ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ರಾಜಸ್ಥಾನ ಈ ಹಿಂದೆ ಕೈ ಬಿಟ್ಟಿತ್ತು. ಇದೀಗ ರಾಜಸ್ಥಾನವನ್ನ ಬಿಜೆಪಿ ಮತ್ತೆ ಗೆದ್ದುಕೊಂಡಿದ್ದು ಅಲ್ಲೂ ಕೂಡ ಬಿಜೆಪಿ ತನ್ನ ಆಡಳಿತವನ್ನ ಶುರು ಮಾಡುತ್ತೆ. ಮತ್ತೆ ಅಲ್ಲೂ ಕೂಡ ಲೋಕಸಭೆಗೆ ತುಂಬಾ ಎಫೆಕ್ಟ್ ಆಗುವಂತ ಕೆಲಸಗಳು ಆಗುತ್ತೆ.
ಇನ್ನು ಅದಾದ ಮೇಲೆ ಜಾರ್ಖಂಡ್ ವಿಚಾರಕ್ಕೆ ಬರೋದಾದ್ರೆ ಎಸ್ ಸ್ನೇಹಿತರೆ, ಜಾರ್ಖಂಡ್ ನಲ್ಲಿ ಇದೀಗ ಅಚ್ಚರಿಯ ಬೆಳವಣಿಗೆಗಳು ನಡೀತಾ ಇದೆ. ಜಾರ್ಖಂಡ್ ನ ಸಿಎಂ ಅನ್ನ ಬಂಧಿಸಿ ಮತ್ತೊಬ್ಬ ಸಿಎಂ ಆಗ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ ಬಿಜೆಪಿ ತನ್ನ ಸ್ಟ್ರಾಟಜಿಗಳನ್ನ ಪ್ಲಾನ್ಗಳನ್ನ ಮಾಡ್ತಾ ಇದೆ. ಇನ್ನು ಟಾಪಿಗೆ ನಾವು ಹೋಗೋದಾದ್ರೆ ನಿಮಗೆ ಗೊತ್ತಿರಲಿ, ಇದೀಗ 370 ಆರ್ಟಿಕಲ್ ಏನಿದೆ ಅದನ್ನ ರದ್ದುಪಡಿಸಿದ ಬಳಿಕ ಬಿಜೆಪಿಯ ಅಲೆ ಅಲ್ಲಿ ಹೆಚ್ಚಾಗಿದೆ ಎನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇದ್ದು, ಅಲ್ಲೂ ಕೂಡ ಬಿಜೆಪಿ ತನ್ನ ವೋಟ್ ಅಕೌಂಟ್ ಅನ್ನ ಆರಂಭಿಸುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಸ್ನೇಹಿತರೆ ನಿಮಗೆ ಹೇಳೋದಾದ್ರೆ ಇದೀಗ ಬಿಜೆಪಿ ಇಡೀ ಇಂಡಿಯಾದಲ್ಲಿ ತನ್ನ ಬೇರನ್ನ ಬಿಡ್ತಾ ಇದೆ, ನಿಧಾನವಾಗಿ ಬೆಳೀತಾ ಇದೆ. ಒಂದು ವೇಳೆ 2024 ಬಿಜೆಪಿ ಗೆದ್ದಿದ್ದೆ ಆದ್ರೆ ಮುಂದಿನ 30 ವರ್ಷಗಳಲ್ಲಿ ಬಿಜೆಪಿ ಅಥವಾ ಬಿಜೆಪಿಯ ಮೈತ್ರಿಕೂಟ ಏನಿದೆ ಅದು ಗೆಲ್ಲುವ ಸಾಧ್ಯತೆ ಇದೆ ಎನ್ನುವಂತಹದ್ದು ಇದೀಗ ಹೆಚ್ಚು ಚರ್ಚೆ ಆಗ್ತಿದ್ದು ಕಾಂಗ್ರೆಸ್ಗೆ ಒಂದು ರೀತಿಯ ಆತಂಕವನ್ನ ಸೃಷ್ಟಿ ಮಾಡ್ತಿದೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಒಂದು ಮಾತನ್ನ ಹೇಳಿದ್ದು ನೀವೆಲ್ಲರೂ ಕೂಡ ಗಮನಿಸಿರಬಹುದು. ಏನಪ್ಪಾ ಹೇಳಿದ್ರು ಅಂದ್ರೆ, ಮೋದಿ ಏನಾದ್ರು 2024 ಚುನಾವಣೆಯನ್ನ ಗೆದ್ರೆ ಅದೊಂದು ರೀತಿ ಸರ್ವಾಧಿಕಾರವಾಗುತ್ತೆ, ಮುಂದೆ ಚುನಾವಣೆ ನಡೆಯುತ್ತೋ ಇಲ್ಲವೋ ಎನ್ನುವಂತ ಮಾತುಗಳನ್ನು ಕೂಡ ಆಡಿದ್ರು. ಇದು ನನ್ನ ಕೊನೆಯ ಚುನಾವಣೆ ಆಗುತ್ತೆ ಎನ್ನುವಂಥದ್ದು ಹೇಳಿದ್ದು ನಿಮ್ಮೆಲ್ರಿಗೂ ಗೊತ್ತಿರುವಂತಹ ವಿಚಾರವೇ. ಇದಷ್ಟೇ ಅಲ್ಲದೆ ನಿನ್ನೆ ಬಾಯಿ ತಪ್ಪಿನಿಂದ 400 ಸೀಟನ್ನ ಗೆಲ್ಲುತ್ತೆ ಅಂದಾಗ ಮೋದಿ ಇರಬಹುದು, ನಡ್ಡಾ ಇರಬಹುದು, ಅಮಿತ್ ಶಾ ಇರಬಹುದು, ಬಾಯಿ ತುಂಬಾ ನಕ್ಕಿದ್ದು ಕೂಡ ನೀವು ಗಮನಿಸಿರಬಹುದು. ಒಟ್ಟಿನಲ್ಲಿ ಹೇಳೋದಾದ್ರೆ ಕಾಂಗ್ರೆಸ್ಗೆ ಒಂದು ರೀತಿ ಆತಂಕ ಮೂಡಿದ್ದು ಏನು ಹೇಳ್ತಿದ್ದೀವಿ ಎನ್ನುವಂತಹದ್ದೇ ಒಂದು ಗೊತ್ತಾಗದಂತಾಗಿದೆ. ಇನ್ನು ನಿಮ್ಗೆ ಗೊತ್ತಿರುವಂತೆ ಪ್ರತ್ಯೇಕ ರಾಷ್ಟ್ರ ಅಂದ್ರೆ ಬಜೆಟ್ ವಿಚಾರಕ್ಕೆ ಬಂದಾಗ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಕೂಡ ಕರ್ನಾಟಕದ ಡಿ.ಕೆ. ಸುರೇಶ್ ಅವರು ಕೂಡ ಹೇಳಿದ್ರು. ಅಂದ್ರೆ ನಮ್ಗೆ ಬಿಜೆಪಿಯ ಜೊತೆ ಏನಾದ್ರು ಅಂದ್ರೆ ಬಿಜೆಪಿ ಕಾಲಿಟ್ಟೆಲ್ಲ ಇದಾಗ್ತಾ ಇದೆ ಅಂದ್ರೆ ನಮ್ಮ ದಕ್ಷಿಣಕ್ಕೆ ಕೊಡುವಂತ ಅನುದಾನ ಕಡಿಮೆ ಇದೆ ಎನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಒಟ್ನಲ್ಲಿ ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಹೇಳೋದಾದ್ರೆ ಅಲ್ಲಿಂದ ನಮ್ಮ ಕರ್ನಾಟಕ ಇದ್ ಮಾಡಿದ್ರೆ ನಾವು ಚೆನ್ನಾಗಿರ್ಬಹುದು ಅನ್ನುವಂಥದ್ದು ಇರಬಹುದು. ಒಟ್ನಲ್ಲಿ ಸ್ನೇಹಿತರೆ ಟೋಟಲ್ ಆಗಿ ಹೇಳೋದಾದ್ರೆ ಇದೀಗ ಬಿಜೆಪಿ ಹಂತವಾಗಿ ತನ್ನ ಗೇಮ್ ಪ್ಲಾನ್ ಅನ್ನ ಬದಲಿಸಿದೆ. ಎಲ್ಲೆಲ್ಲಿ ಬಿಜೆಪಿ ಇಲ್ವೋ ಅಲ್ಲಲ್ಲಿ ಬಿಜೆಪಿಯನ್ನ ತರುವಂತ ಕೆಲಸವನ್ನ ಮಾಡೋದಷ್ಟೇ ಅಲ್ಲದೆ ಗೆಲುವನ್ನ ಸಾಧಿಸೋದಕ್ಕೆ ರಣತಂತ್ರವನ್ನೇ ರೂಪಿಸಿದೆ. ಅದೇ ಕಾರಣಕ್ಕೆ ಇದೀಗ ಹಲವು ರಾಜಕೀಯಗಳನ್ನ ಅಳೆದು ತೂಗುವಂತಹ ಏನು ಪ್ರಶಾಂತ್ ಕಿಶೋರ್ ಇದ್ದಾರೆ, ಅವರು ಇದೀಗ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಾದ್ರೂ 2024 ಬಿಜೆಪಿ ಗೆದ್ದಿದ್ದೆ ಆದ್ರೆ ಮುಂದಿನ 20 ರಿಂದ 30 ವರ್ಷ ಬಿಜೆಪಿಯೇ ಆಡಳಿತಕ್ಕೆ ಬರುವಂತಹ ಮಾತುಗಳನ್ನ ಆಡಿದ್ದಾರೆ. ಅದು ಇದೀಗ ಚರ್ಚೆಗೆ ಕಾರಣವಾಗ್ತಿದೆ. ಅದಕ್ಕೆ ಕಾರಣಗಳನ್ನು ಕೂಡ ನಾವು ಹೇಳಿದ್ವಿ ಸ್ನೇಹಿತರೆ. ಹಾಗಾದ್ರೆ ನಿಮ್ಮ ಪ್ರಕಾರ 2024 ಯಾವ ಪಕ್ಷ ಗೆಲ್ಲುತ್ತೆ, ಯಾರು ಗೆದ್ರೆ ಒಳ್ಳೆಯದು, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇವೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈವ್ ಟಿವಿ ಕನ್ನಡ.